ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ಗ್ರಾಮದ ನಿವಾಸಿ ರಾಮಚಂದ್ರ ಅವರ ಮನೆಯಲ್ಲಿ ಸರಳವಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡರು, ದಲಿತ ಪರ ಸಂಘಟನೆ ಮುಖಂಡರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಾಬಾ ಸಾಹೇಬ್ ವಿಚಾರ ಮಾತಾಡಕ್ಕೆ ಹೋಗಲ್ಲ. ಆ ವಿಚಾರ ಮಾತಾಡೋಕ್ಕೆ ಎಷ್ಟು ಗಂಟೆ ದಿವಸ ಆದರೂ ಕೂಡ ಸಾಲಲ್ಲ. ಹಾಗಾಗಿ ನಮ್ಮ ಜಗಣ್ಣ ಅವರ ಒಂದು ಬೌದ್ಧಿಕ ಮಟ್ಟದ ವಿಚಾರವನ್ನು ನಮಗೆಲ್ಲ ತಿಳಿಸಿದ್ದಾರೆ. ಹಾಗಾಗಿ ನಾನೇನಪ್ಪ ಅಂದರೆ ವೈಯಕ್ತಿಕವಾಗಿ ನಮ್ಮ ಮನೆಗೆ ಬಂದಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ 135ನೇ ಜನ್ಮ ದಿನಾಚರಣೆ ಇವತ್ತು ಎಲ್ಲರೂ ಜೊತೆಗೆ ನನ್ನ ಸ್ನೇಹಿತರು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳಾದಂಥ ನೀವೆಲ್ಲರೂ ಕೂಡ ಎಲ್ಲರೂ ಸೇರಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಆಚರಣೆ ಮಾಡೋದಕ್ಕೆ ಬಂದು ಸ್ಪಂದಿಸಿ ನೀವೆಲ್ಲ ಕೂಡ ಸಹಕರಿಸಿರ. ನಿಮ್ಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಭೀಮಾನಮನಗಳನ್ನು ಸಲ್ಲಿಸ್ತಾ ನಿಮಗೆ ಧನ್ಯವಾದ ಮತ್ತು ಕೃತಜ್ಞತೆಗಳು ಇಷ್ಟಪಡ್ತೀನಿ. ಹಾಗಾಗಿ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಜಗದೀಶ್ ಅವರು, ಸಿಂಸನ್ ಅವರು, ನಮ್ಮ ಶಾಂತಣ್ಣವರು, ನಮ್ಮ ಸಂತೋಷ್ ಅವರು, ನಮ್ಮ ರಮೇಶ್ ಅವರು ಎಲ್ಲರೂ ಕೂಡ, ನಮ್ಮ ಶಿವಾಜಿ ಅವರು, ನಮ್ಮ ಊರಿನ ಯುವ ಮಿತ್ರ, ಯುವ ನಾಯಕ ನಮ್ಮ ಶಿವಾಜಿ ಅವರು ಎಲ್ಲರೂ ಕೂಡ ನನ್ನ ಆತ್ಮೀಯರು, ಹಿತೈಷಿಗಳು, ನಮ್ಮ ಚೇತು ಅವರ ಸಹೋದರಿಗಳಾದ ಎಲ್ಲ ಯುವಕರು ಚಿಕ್ಕಮಗಳೂರಲ್ಲಿ ಇವತ್ತು ನಮಗೆ ಭಾಳ ಬೆಂಬಲಿಸಿ ನಮಗೆ ಭಾಳ ಒಂದು ಸ್ಪಂದನೆ ನೀಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ, ನಾನು ಕೂಡ ನಿಮ್ಮ ಜೊತೆಗೆ ನಿರಂತರವಾಗಿ ನಮ್ಮ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿದ್ದು ಸಮುದಾಯಕ್ಕೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡ್ತಾ ಸಮಾಜದಲ್ಲಿ ಸಮಾಜಮುಖಿ ಕಾರ್ಯ ಮಾಡೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ನಾನು ಬಂದಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಇನ್ನೊಮ್ಮೆ ನಾನು ಮತ್ತೊಮ್ಮೆ ಹೃದಯಾಂತರದಿಂದ ಅಭಿನಂದನೆ ಸಲ್ಲಿಸ್ತಾ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಬಂಧುಗಳೇ, ಜೈ ಭೀಮ್, ಜೈ ಭೀಮ್. ಕಾಂಗ್ರೆಸ್ ಮುಖಂಡರಾದ ಜಗದೀಶ್, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ರಮೇಶ್, ಟೌನ್ ಕೋ ಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷರಾದ ಹಾಲಮ್ಮ ರಾಮಚಂದ್ರ, ಶಾಂತಕುಮಾರ್, ಸಿಂಸನ್, ಓಂಕರೇಶ್, ಶಿವಾಜಿ, ಚೇತನ್, ಯೋಗೇಶ್, ಸುರೇಶ್, ಯಶವಂತ್, ಹರ್ಷಿತ್, ಶೇಷಪ್ಪ ಮುಂತಾದವರು ಪಾಲ್ಗೊಂಡಿದ್ದರು.